ಇನ್ನು ಪೂಜೆ ಮಾಡಿಸಿಕೊಂಡು ತೆರಳುತ್ತಾ ಇದ್ದ ರೇಂಜ್ ರೋವರ್ ಕಾರು ಕೂಡ ಅಪಘಾತಕ್ಕೀಡಾಗಿದೆ. ಬೆಂಗಳೂರಿನ ಮೈಸೂರು ರಸ್ತೆ ಫ್ಲೈಓವರ್ನಲ್ಲಿ ಆಗಿರುವಂತಹ ಘಟನೆ ಇದು. ಬೆನ್ಸ್ ಕಾರು ಅಪಘಾತಕ್ಕೀಡಾಗಿರೋದು. ರಿಟ್ಸ್ ಕಾರಿನ ಟೈರ್ ಬ್ಲಾಸ್ಟ್ ಆಗಿ ಬೆನ್ಸ್ ಕಾರಿಗೆ ಡಿಕ್ಕಿಯಾಗಿದೆ. ಟೌನ್ ಹಾಲ್ ಕಡೆಯಿಂದ ನಾಗರಬಾವಿ ಕಡೆಗೆ ತೆರಳುತ್ತಾ ಇದ್ದಂತಹ ಕಾರಿದು. ಸುನಿಲ್ ಕುಮಾರ್ ಸೇರಿದಂತೆ ಹಲವರು ಅದರಲ್ಲಿ ಇದ್ರು ಅನ್ನುವಂಥದ್ದು. ಸುನಿಲ್ ಕುಮಾರ್ಗೆ ಸೇರಿದಂತಹ ಹೊಸ ಬೆನ್ಸ್ ಕಾರ್ ಅದು. ಮೈಸೂರು ರಸ್ತೆಯಿಂದ ಟೌನ್ ಹಾಲ್ಗೆ ಬರ್ತಾ ಇದ್ದಂತಹ ಕಾರು, ಆ ಕಾರಿಗೆ ಡಿಕ್ಕಿಯಾಗಿದೆ. ಆದಿಲ್ ಪಾಷಾಗೆ ಸೇರಿದಂತಹ ಮಾರುತಿ ರಿಟ್ಸ್ ಕಾರು ಅಪಘಾತಕ್ಕೀಡಾಗಿರೋದು. ನೂತನ ಬೆನ್ಸ್ ಕಾರು ಖರೀದಿಸಿ ಹೊರಟಿದ್ರು ಸುನೀಲ್. ತಿರುಪತಿಯಲ್ಲಿ ಪೂಜೆ ಮಾಡಿಸಿಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಚಾಮರಾಜಪೇಟೆ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಹೊಸ ಬೆನ್ಸ್ ಕಾರ್ ಇದು. ಒಂದು ಗಮನಿಸಬೇಕು, ಸಾಮಾನ್ಯವಾಗಿ ನಾವು ಒಂದು ಸೆಕೆಂಡ್ ಹ್ಯಾಂಡ್ ಆಲ್ಟೋ ತಗೊಂಡ್ರೆ ಹೊಸದಾಗಿರ್ಬೇಕಾದ್ರೆ ಬಹಳ ನಾಜೂಕಾಗಿರ್ತೀವಿ. ಸ್ವಲ್ಪ ಸ್ಕ್ರಾಚ್ ಆಗಬಾರ್ದು, ಏನೂ ಆಗಬಾರ್ದು. ಅಂಥದ್ರಲ್ಲಿ ತುಂಬ ಲಕ್ಷಾನುಗಟ್ಟಲೆ ಕೋಟಿ ಹತ್ತಿರವರೆಗೂ ಇದೆ ಬೆನ್ಸ್ನ ಅಷ್ಟು ರೇಂಜ್. ಹಾಗಾಗಿ ಅವ್ರಿಗೆ ಹೇಗಾಗಿರ್ಬೋದು ಅಂತ ನಾನು ಇಲ್ಲಿ ಯೋಚನೆ ಮಾಡ್ತಿದ್ದೆ. ಬಟ್ ಇಲ್ಲಿ ಅವ್ರದ್ದು ತಪ್ಪಿಲ್ಲ, ರಿಟ್ಸ್ ಅವ್ರದ್ದು ಕೂಡ ಟೈರ್ ಏನೋ ಬ್ಲಾಸ್ಟ್ ಆಗಿ ಅಲ್ಲಿ ಅಪಘಾತ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ.